ರಾಜ್ಯದಲ್ಲಿರುವ ಗಂಡಾಡಳಿತದಲ್ಲಿ ಬಂಡಾಯದ ಬಿಸಿ ದಿನದಿಂದ ದಿನಕ್ಕೆ ಆರುತ್ತೆ ಅಂತ ನಾವು ಅಂದುಕೊಂಡ್ವಿ. ಆದರೆ ಆ ಕಿಚ್ಚು ಜಾಸ್ತಿ ಆಗ್ತಾ ಇದೆ. 2 ನಿಮಿಷದಲ್ಲಿ ನಿಮ್ಮ ರಾಜೀನಾಮೆ ಅಂಗೀಕರಿಸ್ಬಿಡ್ತೀವಿ ಅಂತ ಧಮಕಿ ಕೊಟ್ಟರು ಕೂಡ ಸುರ್ಜೇವಾಲಾ ಅವರೇ ಬರಬೇಕಾಯಿತು. ಸುರ್ಜೇವಾಲಾ ಅವರು ಈಗ ಬಂಡಾಯ ಎದ್ದಿರುವಂಥ ಪ್ರತಿಯೊಬ್ಬ ಶಾಸಕರ ಮನೆಗೂ ಹೋಗಿ ಅವರ ಬಂಡಾಯವನ್ನು ಶಮನ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ತುಂಬ ಇಂಪಾರ್ಟೆಂಟ್ ಯಾರ್ಯಾರಿದ್ದಾರೆ, ಹಿರಿಯರು ಯಾರ್ಯಾರಿದ್ದಾರೆ, ಅವ್ರ ಮನೆಗೆ ಸ್ವತಃ ಮುಖ್ಯಮಂತ್ರಿಗಳೇ ಹೋಗ್ತಾ ಇದ್ದಾರೆ. ಈ ಮಧ್ಯೆ ಒಂದು ಆಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಅದರಲ್ಲಿ ದುಡ್ಡು ಕೊಟ್ಟವ್ರಿಗೆ ಮಂತ್ರಿ ಸ್ಥಾನ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿಯವರು ಇದನ್ನೇ ಹಿಡ್ಕೊಂಡು ಈಗ ನೋಡಿ, ಸಿದ್ದರಾಮಯ್ಯನವರ ಬಣವನ್ನು ಡಿ ಕೆ ಶಿವಕುಮಾರ್ ಅವರು ಮುಗಿಸ್ಬಿಟ್ರು. ಈಗ ದುಡ್ಡಿರೋರಿಗೆ, ಪ್ರಭಾವಿಗಳಿಗೆ ಮಾತ್ರ ಸಚಿವ ಸ್ಥಾನವನ್ನು ಕೊಡ್ತಾ ಇದ್ದಾರೆ. ಆ ಮೂಲಕ ಇಲ್ಲಿ ಸೂಟ್ ಕೇಸ್ ತುಂಬ ಜೋರಾಗಿ ವರ್ಕ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಮಧ್ಯೆ ಸುರ್ಜೇವಾಲಾ, ಡಿ ಕೆ ಶಿವಕುಮಾರ್ ಸೇರಿದಂತೆ ಹಲವಾರು ನಾಯಕರು ಬಂಡಾಯವನ್ನ ತಣ್ಣಗೆ ಮಾಡ್ಬೇಕಂದ್ರೂ ಕೂಡ ನೋಡಿ, ಸುಬ್ಬಾರೆಡ್ಡಿ ಬೆಂಬಲಿಗರೊಬ್ರು ಮೈ ಮೇಲೆ ಸೀಮೆ ಎಣ್ಣೆನೋ ಪೆಟ್ರೋಲು, ಸೀಮೆ ಎಣ್ಣೆ ಸಿಗಲ್ಲ ಈಗ, ಮೋಸ್ಟ್ಲಿ ಪೆಟ್ರೋಲೇ ಇರಬೇಕು. ಪೆಟ್ರೋಲ್ ಸುರಿದುಕೊಂಡು ಸುಬ್ಬಾರೆಡ್ಡಿ ಬೆಂಬಲಿಗರೊಬ್ರು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದಾರೆ. ಅಲ್ಲಲ್ಲಿ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಈ ಮಧ್ಯೆ ಹಿರಿಯ ಶಾಸಕರು ತಮ್ಮ ಬೇಗುದಿಯನ್ನು ಹೇಳ್ಕೊಳ್ಳೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಒಳಗೊಳಗಡೆನೇ ಒದ್ದಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಹಿರಿಯ ಶಾಸಕರ ಬೇಗುದಿಯನ್ನ ತಣ್ಣಗೆ ಮಾಡಬೇಕು ಅನ್ನುವಂತಹ ಕೂಗು ಸ್ವತಃ ಸತೀಶ್ ಜಾರಕಿಹೊಳಿ ಅವರೇ ಎತ್ತಿದ್ದಾರೆ. ಇವನ್ ಹರಿಪ್ರಸಾದ್ ಅವರು ದಯವಿಟ್ಟು ಹೈಕಮಾಂಡ್ ನಾಯಕರು ಬರ್ರಿ, ಬಂದು ಇಲ್ಲಿರುವಂತಹ ಶಾಸಕರಿಗೆ ಒಂದು ಸ್ವಲ್ಪ ಪ್ರೀತಿಯಿಂದ ಮಾತಾಡಿ ಅವರ ಸಮಸ್ಯೆಯನ್ನ ಆಲಿಸಿ ಮತ್ತು ಅವ್ರಿಗೆ ಸಮಾಧಾನ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಈಗ ಹೈಕಮಾಂಡ್ ಮಾಡಿರೋ ಎಡವಟ್ಟಿಗೆ ರಾಜ್ಯ ನಾಯಕರು ವಿಲ್ವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಒಂದು ಕಡೆ ಬರ ಇದೆ, ಜಲಕ್ಷಾಮ ಇದೆ, ಮತ್ತೊಂದು ಕಡೆ ಪ್ರವಾಹದಂತಹ ಪರಿಸ್ಥಿತಿ ಇದೆ. ಇಂತಹ ಸಂದರ್ಭದಲ್ಲಿ ಆಡಳಿತವನ್ನು ಸುಗಮವಾಗಿ ನಡೆಸಬೇಕು. ಪ್ರತಿ ಜಿಲ್ಲೆಗೆ ಹೋಗಿ ಯಾರ್ಯಾರು ಅಸಮಾಧಾನಿತರಿದ್ದಾರೋ ಅವ್ರ ಜೊತೆ ಮಾತಾಡಿ ಅವ್ರನ್ನ ಸಮಾಧಾನ ಮಾಡೋ ಕೆಲಸ ಮಾಡಬೇಕು. ಈ ನಿಟ್ಟಿನಲ್ಲಿ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಆಡಳಿತವನ್ನು ಸ್ಪೀಡಾಗಿ ತಗೊಂಡು ಹೋಗ್ತಾ ಇದ್ರು, ಅದಕ್ಕೆ ಬ್ರೇಕ್ ಬಿದ್ದಂಗಾಗಿದೆ. ಹಾಗಾದ್ರೆ ಇವತ್ತಿನ ಡೆವಲಪ್ಮೆಂಟ್ಸ್ ಮತ್ತು ಈ ಬಂಡಾಯ ಮುಂದಿನ ದಿನಗಳಲ್ಲಿ ಯಾವೆಲ್ಲ ರೂಪ ಪಡೆಯಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ನಡೆಸ್ತೀವಿ. ತುಂಬಾ ಇಂಪಾರ್ಟೆಂಟ್. ಬ್ರಾಹ್ಮಣ ಸಮುದಾಯ ರೊಚ್ಚಿಗೆದ್ದಿದೆ. ಒಬ್ರಿಗೂ ಕೊಟ್ಟಿಲ್ವಲ್ರಿ ನೀವು ಅಂತ. ಯಾವಾಗಲೂ ಜಾತ್ಯತೀತತೆ ಮತ್ತು ಯಾವುದೇ ಜಾತಿವಾದವನ್ನ ವಿರೋಧಿಸ್ತಾ ಇದ್ದ ದಿನೇಶ್ ಗುಂಡೂರಾವ್ ಅವರು ಇವತ್ತು ಜಾತಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದು ಡಿಫ್ರೆನ್ಸ್. ಹಾಗಾದ್ರೆ ಬನ್ನಿ, ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಈ ಬಗ್ಗೆ ಚರ್ಚೆ ನಡೆಸ್ತೀವಿ. ಇದೇ ಈ ಕ್ಷಣದ ಸ್ಪೆಷಲ್. ಜಾತಿ ಇದ್ರೆ ಮಂತ್ರಿನ ಕೆಲ್ಸಕ್ಕೆ ಬೆಲೆ ಇಲ್ವಾ? ಕ್ಯಾಬಿನೆಟ್ ಕಂಪ್ಲೀಟ್ ಆದ್ರೂ ಆರದ ಬಂಡಾಯದ ಕಿಚ್ಚು. ಕೋಲಾರ, ಚಿಕ್ಕಬಳ್ಳಾಪುರಕ್ಕೆ ಅನ್ಯಾಯ ಅಂತ ಭುಗಿಲೆದ್ದ ಆಕ್ರೋಶ. ಬಾಗೇಪಲ್ಲಿ ಬಂದ್ ಮಾಡಿ ಕಾಂಗ್ರೆಸ್ ಕಾರ್ಯಕರ್ತರ ರೋಷಾವೇಶ. ಪೆಟ್ರೋಲ್ ಸುರಿದುಕೊಂಡು ಸುಬ್ಬಾರೆಡ್ಡಿ ಬೆಂಬಲಿಗನ ಹೈಡ್ರಾಮಾ. ಮಹಿಳೆಯರಿಗಿಲ್ಲ ಅವಕಾಶ, ಬ್ರಾಹ್ಮಣ ಸಮುದಾಯಕ್ಕೂ ಇಲ್ಲ ಆದ್ಯತೆ. ಕಾಂಗ್ರೆಸ್ನಲ್ಲಿ ನಿಷ್ಠೆ ಮತ್ತು ಕೆಲಸಕ್ಕಿಂತ ಜಾತಿನೇ ಮುಖ್ಯವಾಯ್ತಾ? ಡಿಕೆಶಿ ಸಂಪುಟದಲ್ಲಿ ಒಕ್ಕಲಿಗರು, ಲಿಂಗಾಯತರು, ದಲಿತರದ್ದೇ ದರ್ಬಾರ. ದಿನೇಶ್ ಗುಂಡೂರಾವ್, ಆರ್ ವಿ ದೇಶಪಾಂಡೆ ಅವರಿಗೆ ಅವಕಾಶ ಕೊಟ್ಟಿಲ್ಲ. ಬ್ರಾಹ್ಮಣ ನಾಯಕರಿಗೆ ಸಚಿವ ಸ್ಥಾನ ಕೊಡದೇ ಇರೋದಕ್ಕೆ ಭುಗಿಲೆದ್ದಿದೆ ಆಕ್ರೋಶ. ಜನಪರ ಕೆಲಸ ಮಾಡಿದವರಿಗೆ, ಪಕ್ಷಕ್ಕಾಗಿ ಶ್ರಮಿಸಿದವರಿಗೆ ಬೆಲೆನೇ ಇಲ್ವಾ? ಬಂಡಾಯದ ಬೆಂಕಿ. ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾದ್ರ ಅಸಮಾಧಾನಿತ ಶಾಸಕರು. ಬಂಡಾಯ ಶಾಸಕರ ಜೊತೆ ಚರ್ಚೆಗೆ ಮುಂದಾದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಕಾಂಕ್ಷಿಗಳ ವಿಶ್ವಾಸ ಗಳಿಸಲು ಒಬ್ಬೊಬ್ಬರನ್ನೇ ಭೇಟಿಯಾಗಿ ಮಾತುಕತೆ ನಡೆಸುತ್ತಿದ್ದಾರೆ. ಜನಸೇವೆಗೆ ಮಂತ್ರಿ ಆಗ್ಲೇಬೇಕಾ? ಶಾಸಕರಾಗಿಯೇ ಕೆಲಸ ಮಾಡೋಕ್ಕಾಗಲ್ವಾ? ರಾಜ್ಯ ಸರ್ಕಾರದಲ್ಲಿ ಮಂತ್ರಿ ಪೋಸ್ಟ್ಗಳು ಬಿಕ್ಕರಿಗಿವೆ ಅಂತ ಬಿಜೆಪಿ ಆರೋಪ ಮಾಡ್ತಾ ಇರೋದು ಯಾಕೆ? ಬಿಜೆಪಿ ನಾಯಕರ ಆರೋಪದ ಪ್ರಕಾರ ದುಡ್ಡು ಕೊಟ್ರೆ ಮಂತ್ರಿ ಸ್ಥಾನ ಸಿಗುತ್ತಾ? ಬಿಜೆಪಿ ಕೂಡ ಸುಮ್ಮನೆ ಇಲ್ಲ. ಯಾಕೆಂದ್ರೆ ಅವರ ಪೋಸ್ಟ್ಗಳನ್ನ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಏನೋ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಯಾಕೆ ಅಂತಂದ್ರೆ
ಮಾಜಿ ಸಿದ್ದರಾಮಯ್ಯ ಬಣದ ಶಾಸಕರ ಮೂಲೆ ಗುಂಪು ಅಭಿಯಾನಕ್ಕೆ ಚಾಲನೆ ನೀಡಿರುವ ಹಾಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಮಹದೇವಪ್ಪ, ಎಂಸಿ ಸುಧಾಕರ್, ಬಿಆರ್ ಪಾಟೀಲ್, ಕೆಎನ್ ರಾಜಣ್ಣ, ಬಂಗಾರಪೇಟೆ ನಾರಾಯಣಸ್ವಾಮಿ, ಅಶೋಕ್ ಪಟ್ಟಣ್. ಪಾಪ ಅಶೋಕ್ ಪಟ್ಟಣ್ ಸಿದ್ದರಾಮಯ್ಯನವರು ಇದ್ದಾಗ ಅವ್ರ ಹಿಂದೆ ಮುಂದೆ ಆಜು ಬಾಜು ಓಡಾಡಿ ಸಾಕಾಯ್ತು, ಮಂತ್ರಿ ಮಾಡಲಿಲ್ಲ. ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂದಾಗ ಅವ್ರು ಆಜು ಬಾಜು ಓಡಾಡಿ ಸಾಕಾಯ್ತು, ನನ್ನ ತಲೆ ಕೂದಲು ಬೆಳ್ಳಗಾಯ್ತು, ನನಗೆ ಮಂತ್ರಿ ಸ್ಥಾನ ಸಿಗ್ತಿಲ್ಲ, ಸಾಕಾಗಿ ಹೋಗ್ಬಿಟ್ಟಿದೆ ಅನ್ನುವಂತ ಭ್ರಮ ನಿರಸನ ಪಾಪ ಅಶೋಕ ಪಟ್ಟಣ್ ಅವರಿಗೆ. ಮತ್ತೊಂದು ಕಡೆ ಪೇಮೆಂಟ್ ಕೋಟಾ ಮತ್ತು ಮ್ಯಾನೇಜ್ಮೆಂಟ್ ಕೋಟಾ ಇದೆ ಅಂತಪ್ಪ. ಮ್ಯಾನೇಜ್ಮೆಂಟ್ ಕೋಟಾ ಮತ್ತು ಪೇಮೆಂಟ್ ಕೋಟಾ ಇದೆ ಅಂತ. ಇದ್ರ ಬಗ್ಗೆ ಎಲ್ಲ ನಾವು ಚರ್ಚೆ ಮಾಡಬೇಕು. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಯಾರ್ಯಾರು ಏನೇನು ಮಾತಾಡಿದ್ದಾರೆ ಅನ್ನೋದನ್ನ ಕೇಳಿಸ್ಕೊಂಡು ಆಮೇಲೆ ನಮ್ಮ ಚರ್ಚೆ ಮುಂದುವರ್ಸೋಣ. ನಮ್ಮ ಸಮುದಾಯದ ಹಿರಿಯ ನಾಯಕರಾದ ಆರ್ ವಿ ದೇಶಪಾಂಡೆಯವರು 9 ಬಾರಿ ಶಾಸಕರಾಗಿದ್ದಾರೆ. ಮತ್ತೊಬ್ಬ ನಾಯಕರಾದ ದಿನೇಶ್ ಗುಂಡೂರಾವ್ ಅವರು 6 ಸಲ ಶಾಸಕರಾಗಿದ್ದಾರೆ. ಅವರಿಬ್ಬರಲ್ಲಿ ಒಬ್ಬರು ಸಚಿವರಾಗುತ್ತಾರೆಂದು ನಮ್ಮ ಸಮುದಾಯ ಭಾವಿಸಿತ್ತು. ಯಾಕೋ ಆ ನಿರೀಕ್ಷೆ ನಿಜವಾಗಲಿಲ್ಲ. ಕಾಂಗ್ರೆಸ್ ಪಕ್ಷವು ಬ್ರಾಹ್ಮಣರ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡುತ್ತಿರುವುದನ್ನು ಸಮುದಾಯ ಗಮನಿಸುತ್ತಾ ಬಂದಿದೆ. ಈಗ ಆಗಿರುವ ಲೋಪವನ್ನು ಸರಿ ಮಾಡಬೇಕೆಂದು ನಾವು ಕಾಂಗ್ರೆಸ್ ಹೈಕಮಾಂಡನ್ನು ಮತ್ತು ಸ್ಥಳೀಯವಾಗಿರುವ ಎಲ್ಲ ನಾಯಕರನ್ನು ಆಗ್ರಹಪೂರ್ವಕವಾಗಿ ಒತ್ತಾಯ ಮಾಡುತ್ತೇನೆ. ಸ್ಥಿತಿ ಹೇಳಿದ್ರೆ ನಿಮಗೆ ಬೇಸರ ಅಂತಲ್ಲ? ಇಲ್ಲ ಏನಕ್ಕೆ ನಾವು ಏನಕ್ಕೆ ಪಟ್ಕಂತೀಯ ಹೇಳಿ ನೋಡು. ಮನುಷ್ಯಂಗೆ ಏನೋ ಆಸೆಗಳಿರ್ತವೆ, ನಾವು ಅಂದ್ಕೊಳ್ಳೋವೆಲ್ಲ ಆಗಲ್ಲ, ಪೊಲಿಟಿಕ್ಸಲ್ಲಿ ಆಗಲ್ಲ ಮತ್ತು ನಿಜ ಜೀವನದಲ್ಲೂ ಆಗಲ್ಲ. ಎಲ್ಲೋ ಒಂದು ಹಂತದಲ್ಲಿ ನಮಗೇನು ಸಲ್ಲಬೇಕೋ ಅಷ್ಟೇ ಸಲ್ಲೋದು. ನಾವು ಹೆಚ್ಚಿಗೆ ಆಗಬೇಕು ಅಂದರೆ ಎಲ್ಲರೂ ಆಗೋಕ್ಕಾಗುತ್ತಾ? ಆ ಥರ ಏನಿಲ್ಲ. ಯಾವುದು ನನಗೆ 2 ಸಲ ಬಂದಾಗಲೇ ನಾನು ತಿರಸ್ಕಾರ ಮಾಡಿದ್ದೀನಿ. ಕೊಯ್ಲೇಷನ್ ಗೌರ್ಮೆಂಟ್ ಇದ್ದಾಗ ಸಿಲ್ಕ್ ಬೋರ್ಡ್ ಕೊಟ್ಟಿದ್ರು, ಮೊನ್ನೆ ಬೀಜ ನಿಗಮ ಕೊಟ್ಟಿದ್ರು, ಮತ್ತೆ ಅದು ಬೇಡ ಅಂತ KSRTC BMTC ಕೊಡಕ್ಕೆ ಬಂದರು. ನನಗೆ ಯಾವುದು ಅಂತ ಅದು ಬೇಡ, ನನಗೆ ಕೊಟ್ಟರೆ ಸಚಿವ ಸ್ಥಾನ ಕೊಡಿ, ನನ್ನ ಕ್ಷೇತ್ರ ಅಭಿವೃದ್ಧಿ ಪಡಿಸ್ಕೋಬೇಕು ಅಂತ ನಾನು ಹೇಳಿದ್ದೆ. ಆ ಕೆಲಸ ಆಗಿಲ್ಲ. ಯಾವ ಕಾರಣಕ್ಕೂ ನನಗೇನೂ ಬೇಡ, ನನ್ನ ಕ್ಷೇತ್ರಕ್ಕೆ ಒಳ್ಳೆ ಅನುದಾನ ಕೊಡಲಿ, ಅದನ್ನು ಡೆವಲಪ್ಮೆಂಟ್ ಮಾಡ್ಕೊಂಡು ನನ್ನ ಕ್ಷೇತ್ರವನ್ನು ನಾನು ಅಭಿವೃದ್ಧಿ ಪಡಿಸ್ಕೋಬೇಕು ಅಂತ ಆಸೆ ನನಗೆ. ಸರ್, ಮುಂದಿನ ನಿಲುವೇನಿಲ್ಲ, ಇಷ್ಟೇ. ನಾವೇನು ನಾನು ರಾಜೀನಾಮೆ ಕೊಡ್ತೀನಿ ನಾನು ಹೇಳಲ್ಲ. ಯಾಕೆ ಹೇಳ್ಬೇಕು? ನಾನು ರಾಜೀನಾಮೆ ಯಾಕೆ ಕೊಡಬೇಕು? ನನಗೇನು ಒಬ್ಬ ರಾಜನಾಯಕರು ಬಂದು ನನಗೇನು ಅಲ್ಲಿ ಅದಕ್ಕೆ ತಾಳ್ಮೆ ಇರಬೇಕು ಅಂತ ನಮ್ಮ ಮುಖ್ಯಮಂತ್ರಿಗಳು ಬೆಳಿಗ್ಗೆ ಹೇಳಿದ್ದಾರೆ. ಅವರು ತಾಳ್ಮೆಯಿಂದ ಇದ್ಕೊಂಡು ಕೊನೆಗೆ ಅವರು ಹೇಳಿದ್ದಾರೆ, ಮುಖ್ಯಮಂತ್ರಿ ಆದ್ನಪ್ಪ ತಾಳ್ಮೆ ಇರಬೇಕು ಅಂತ. ನಮಗೆ ತಾಳ್ಮೆ, ನಮಗೊಂದು ಮಿತಿ ಇರಬೇಕಲ್ಲ. ಆ ತಾಳ್ಮೆ ಆಗಿ ನಾನು ಕೂದಲೇ ಹೋಗ್ಬಿಡ್ತೆ, ಎಲ್ಲ ನಾವು ಬೋಡಾಗ್ಬಿಟ್ಟೆ. ನಾನು ತಾಳ್ಮೆಗೆ ಒಂದು ಗತಿ ಇದು ಇರ್ತದೆ, ಲಿಮಿಟ್ ಇರ್ತದೆ. ಆ ಲಿಮಿಟ್ ಮೀರೋಗ್ಬಿಟ್ಟು ನಮ್ಮ ಕೂದಲೆಲ್ಲ ಹಾರೋಗ್ಬಿಟ್ಟಿದೆ. ಇನ್ನು ಕೊನೆಯದು ನನಗೆ 72 ವರ್ಷ ಇವತ್ತಿನ ದಿನ ವಯಸ್ಸು. ಕೊನೆ ಅಂತ ಸರಿ, ಅಟ್ಲೀಸ್ಟು ನಿಮಗೆ ನಮ್ಮ ಸುರ್ಜೇವಾಲಾ ಅವರು ನಾವು ಡೆಲ್ಲಿಗೆ ಹೋದಾಗ ಹೇಳಿದರು, ಒಬ್ಬರು ಎಕ್ಸ್ ಮಿನಿಸ್ಟ್ರು ಮತ್ತು ನಂಜಯ್ಯನ ಮಠ ಎಕ್ಸ್ MLA ಅವರು ಮಾತಾಡ್ಕೊಂಡಿರೋದು. ಇದು ಒಂದೇ ಕಾರ್ನಲ್ಲಿ ಕುಳಿತು ಮಾತಾಡ್ಕೊಂಡು ಹೋಗುವಾಗ ಕಾರ್ನಲ್ಲಿ ಮಾತಾಡಿರತಕ್ಕಂಥದ್ದು ರೆಕಾರ್ಡ್ ಮಾಡಿ ಕೊಟ್ಟಿದ್ದಾರೆ ಇವರು. ಇವ್ರ ಹತ್ರ ಎಲ್ಲ ಕೆಲವ್ರ ಹತ್ರ ಹಣ ಇಲ್ಲ, ಅವರು ಪ್ರಾಮಾಣಿಕರಿದ್ದಾರೆ, ಅದರಿಂದ ಎಲ್ಲಿ ಹಣ ಕೊಡೋಕ್ಕಾಗ್ತದೆ ಹೈಕಮಾಂಡ್ಗೆ ಅಂತ ಕೆಲವರು ಕೇಳಿದ್ರು ವೇಣುಗೋಪಾಲ್ ಅವ್ರನ್ನ. ಅದಕ್ಕೆ ವೇಣುಗೋಪಾಲ್ ಅವರು, ಏನು ನೀವೇನು ಹಣ ಮಾಡದೆ ಬಹಳ ಪ್ರಾಮಾಣಿಕರಾಗಿ ಇರ್ರಿ ಅಂತ ಯಾರು ಹೇಳಿದ್ರು ನಿಮಗೆ ಅಂತ ಅವ್ರು ಹೇಳಿದ್ರು ಅನ್ನೋ ಮಾತನ್ನ ಅವ್ರು ಮಾತಾಡಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಪಕ್ಷದ ನಾಯಕರೇ ಭ್ರಷ್ಟಾಚಾರಿಗಳನ್ನ ಉತ್ಪತ್ತಿ ಮಾಡತಕ್ಕಂತ ಕಾಂಗ್ರೆಸ್ ಸರ್ಕಾರ ಅಥವಾ ಕಾಂಗ್ರೆಸ್ ಪಕ್ಷ ಇದೆ. ಇದರಿಂದ ಸಾಬೀತಾಗ್ತದೆ ಇವರು ದೇಶ ಸೂಟ್ ಕೇಸು, ಬ್ರೀಫ್ ಕೇಸು, ಆಪರೇಷನ್ ಕಮಲ, ಬಾಂಬೆ ಬಾಯ್ಸ್ ಕರ್ಕೊಂಡು ಹೋದವ್ರು ಯಾರಂತೆ, ಅವ್ರೇನು ಖಾಲಿ ಗೋಣಿಚೀಲ ಹಿಡ್ಕೊಂಡು ಹೋದ್ರಂತ. ಮತ್ತೆ ಲೇವಡಿ ಮಾಡೋ ಬದಲು ಲೀಡರ್ ಆಫ್ ಅಪೋಸಿಷನ್ ಮತ್ತೆ ಅಧ್ಯಕ್ಷರ ಪರಿಸ್ಥಿತಿ ಏನಿದೆ ಅಂತ ನೋಡಿ. ಯತ್ನಾಳ್ ಅವ್ರು ಏನು ಹೇಳ್ತಾ ಇದ್ದಾರೆ, ಅವ್ರು ಹೇಳೋದನ್ನ ಇವ್ರು ಕೇಳ್ಕೊಂಡ್ರೆ ಸಾಕು. ಆ ಬಿಜೆಪಿ ಎಲ್ಲಿದೆ ಅನ್ನೋದು ಹುಡುಕ್ಬೇಕಾಗಿದೆ ಪರಿಸ್ಥಿತಿ. ಇನ್ನು ಬೇರೆ ಏನಾದ್ರು ರಾಜ್ಯದಲ್ಲಿ ಇರ್ತಕ್ಕಂಥ ಬರ, ರಾಜ್ಯಕ್ಕೆ ಬರಬೇಕಾದಂತ ಕೇಂದ್ರ ಸರ್ಕಾರದಿಂದ ಬರಬೇಕಾದ ಹಣ, ಇವೆಲ್ಲ ಮಾತಾಡೋ ಅವ್ರಿಗೆ ಇದೂ ಇಲ್ಲ, ಗೊತ್ತೂ ಇಲ್ಲ. ಬರೀ ಗಂಜಲ ಸಿಗಣಿ ಮಾತಾಡೋ ಜನಕ್ಕೆ ಇದು ಬಿಟ್ಟು ಬೇರೆ ಏನು ಮಾತಾಡಕ್ ಬರೋಲ್ಲ. ಆಯ್ತು, ಹೊರಟ್ಟಿಯವರು ಸಭಾಪತಿಗಳಿದ್ದಾರೆ, ರಾಜೀನಾಮೆ ಕೊಡಲ್ಲ ಅಂತ ಹೇಳಿದ್ದಾರೆ. ಬಟ್
ಅಲ್ಲಿ ಕೆಲವು ಪ್ರಕ್ರಿಯೆಗಳಿದೆ, ಅದನ್ನು ನಾವು ನಿಯಮವನ್ನು ಪಾಲನೆ ಮಾಡ್ತೀವಿ.